ಭಾರತದ ವೀರರ ಕಥೆ ಹೇಳಲು, ದೇಶ ಪ್ರೇಮ ಎಲ್ಲರ ಮನಸ್ಸಲ್ಲಿ ಮೂಡಿಸಲು ತರುತ್ತಿದ್ದೇವೆ ಕ್ರಿಶ್ ಮತ್ತು ಬಾಲ್ಟಿ ಬಾಯ್. ಭಾರತ್ ಹೈ ಹಮ್. ಕ್ರಿಶ್ ಶಾಂತವಾಗಿ ನಿದ್ರಿಸ್ತಿದ್ದಾನೆ. ಸರಿ, ಸ್ವಲ್ಪ ಮೋಜು ತಗೊಳ್ತೀನಿ ಅವನ್ನ. ಬಿಸಿಲಿರ್ಬೇಕಾದ್ರೆ ಯಾರಾದ್ರೂ ಗೊರ್ಕೆ ಹೊಡ್ಕೊಂಡು ಮಲ್ಕೋತಾರ ಏನು? ಅಯ್ಯೋ ಹೋಗೋ, ಎಂತ ಒಳ್ಳೆ ಕನ್ಸ್ ಕಾಣ್ತಿದೆ ಗೊತ್ತಾ? ಯಾವಾಗ್ಲೂ ಹೀಗೆ ಬಂದು ಹಾಳು ಮಾಡ್ತೀಯ. ಕನ್ಸಲ್ಲಿ ಏನ್ ನೋಡ್ದೆ? ಅರೆ, ನಮ್ಮ ಸಂಸ್ಕೃತಿನ ಹುಷಾರ ಕಾಪಾಡ್ತಾ ಇರೋದಕ್ಕೆ ನನಗೆ ಟ್ರಿಶ್ ಮತ್ತೆ ಬಾಲ್ಟಿ ಬಾಯ್ಗೆ ಬಹುಮಾನ ಕೊಡ್ತಾ ಇದ್ರು. ನಾವು ಬಹುಮಾನ ತಗೊಳಕ್ ಹೋಗ್ತಾ ಇದ್ವಿ, ಅಷ್ಟ್ರಲ್ಲಿ ಕತ್ತೆ ಬಂದು ಹಾಳು ಮಾಡ್ಬಿಟ್ಟ. ಅವಾರ್ಡ್? ಸಾರಿ, ಮತ್ತೆ ಮಲ್ಕೋ ಕ್ರಿಶ್. ಹೇಗಾದ್ರೂ ಮಾಡಿ ನಿನ್ ಕನ್ಸಲ್ಲಾದ್ರೂ ನನ್ಗೆ ಅವಾರ್ಡ್ ಬೇಕು. ಹೌದಾ? ಸಂಸ್ಕೃತಿ ಅಂದ್ರೆ ಏನ್ ಅರ್ಥ ಅಂತ ಗೊತ್ತಾ ನಿನ್ಗೆ? ಸಂಸ್ಕೃತಿ ಯಾರಿಗ್ ಗೊತ್ತಿಲ್ಲ? ನಾವು ಸ್ಟೋರಿ ಮೋಡ್ ಆನ್ ಮಾಡಿದ ತಕ್ಷಣ ಕತೆ ಹೇಳ್ತಾನೆ. ತಪ್ಪು. ಸರಿ, ನಮ್ಮ ಸಂಸ್ಕೃತಿನ ಕೇಳೋಣ ಬಿಡು. ಸಂಸ್ಕೃತಿ ನಮ್ಗೆ ಹೇಳು ಅಲ್ವಾ, ಸಂಸ್ಕೃತಿ ಅಂದ್ರೆ ಏನ್ ಅರ್ಥ ಅಂತ? ಹೇ ಸಂಸ್ಕೃತಿ, ಇನ್ಫೋ ಮೋಡ್ ಆನ್. ಸಂಸ್ಕೃತಿಯ ಅರ್ಥ ಏನಂದ್ರೆ ಜನಗಳು ವಾಸ ಮಾಡುವಂತ ರೀತಿ, ಅವರ ಆಚರಣೆ, ಅವರ ಆಚಾರ ವಿಚಾರ, ಧರ್ಮ, ಹಬ್ಬ ಹರಿದಿನ, ಪರಂಪರೆ, ಸಭ್ಯತೆ. ಜನಗಳ ಸಂಸ್ಕೃತಿ ಅವರ ಕಲೆ, ನೃತ್ಯ, ಸಂಗೀತ ಮತ್ತೆ ವಾಸ್ತುಶಿಲ್ಪದಲ್ಲೂ ಕೂಡ ಕಾಣಿಸುತ್ತೆ. ಒಂದೇ ಪದದಲ್ಲಿ ಹೇಳ್ಬೇಕಂದ್ರೆ ಸಂಸ್ಕೃತಿಯ ಅರ್ಥ ಜನಗಳ ಸಂಸ್ಕೃತಿ. ಅಯ್ಯಪ್ಪ, ಇದನ್ನೆಲ್ಲ ಹೇಗ್ ಸಂಭಾಳಿಸ್ತೀಯಾ? ನಾನಲ್ಲ, ಜನಗಳು ಸಂಭಾಳಿಸ್ತಾರೆ. ಹೇಗೆ ಸಂಸ್ಕೃತಿಯ ರಕ್ಷಕ ದೇವಿ ಅಹಲ್ಯಾಬಾಯಿ ನಿಭಾಯಿಸಿದಾಗೆ. ಇಂದೋರಿನ ರಾಣಿ ಅಹಿಲ್ಯಾಬಾಯಿ ಹೋಲ್ಕರ್. ಹೌದು, ಅವರ ಕಥೆನ ನಮಗ್ ಹೇಳು ಸಂಸ್ಕೃತಿ. ಅವರ ಕಥೆ ಬೇರೆ ನಾಯಕರಿಗಿಂತ ವಿಭಿನ್ನವಾಗಿದೆ. ಹಾಗಾದ್ರೆ ಅದನ್ನ ಕೇಳೋಣ. ಸಂಸ್ಕೃತಿ ಸ್ಟೋರಿ ಮೋಡ್ ಆನ್. ಅಹಲ್ಯಾಬಾಯಿ ಅವರ ಜನ್ಮ 1925ರಲ್ಲಿ ಮಹಾರಾಷ್ಟ್ರದ ಅಹಮದ್ ನಗರದ ಜಿಲ್ಲೆಯಲ್ಲಿ ಆಯ್ತು. ಅವರು ಇಂದೋರಿನ ಸುಖ ಮತ್ತೆ ಶಾಂತಿಗೆ ಪ್ರತೀಕರಾದ್ರು ಮತ್ತಲ್ಲಿ ಸಂಸ್ಕೃತಿಯ ನೆರಳನ್ನ ಹಬ್ಸಿದ್ರು. ಆದ್ರೆ ಈ ಕೆಲ್ಸ ಸುಲಭದ್ದಾಗಿರ್ಲಿಲ್ಲ. ಇಂದೋರ್ನಲ್ಲಿ ಮಲ್ಹಾರ್ ರಾವ್ ಹೋಲ್ಕರ್ ರಾಜ್ಯಭಾರ ಮಾಡ್ತಿದ್ರು. ಅವರು ಯುದ್ಧದಲ್ಲಿ ವ್ಯಸ್ತರಾಗಿರ್ತಿದ್ರು. ರಾಜ್ಯದ ಎಲ್ಲಾ ಕೆಲಸಗಳನ್ನು ಸೊಸೆ ಅಹಲ್ಯಾಬಾಯಿ ಮತ್ತು ದಿವಾನ್ ಗಂಗಾಧರ್ ರಾವ್ ನೋಡ್ಕೊಳ್ತಿದ್ರು. ಮಲ್ಹಾರ್ ರಾವ್ ಬಯಸ್ತಿದ್ರು ಅವರ ನಂತರ ಅವರ ಸೊಸೆ ಅಹಲ್ಯಾಬಾಯಿ ಇಂದೋರ್ನ ರಾಜ್ಯವನ್ನು ನೋಡ್ಕೋಬೇಕೆಂದು. ಆದ್ರೆ ಅವರ ಮೃತ್ಯುವಾದಾಗ ಗಂಗಾಧರ್ ರಾವ್ ಅವರು ಪೇಶ್ವಾ ಮಾಧವ್ ರಾವ್ನ ಚಿಕ್ಕಪ್ಪ ರಾಘೋಬಾ ಅವರಿಂದ ಸಹಾಯ ಪಡೆದು ಅಹಲ್ಯಾಬಾಯಿ ಅವರ ವಿರುದ್ಧ ಯುದ್ಧಕ್ಕೆ ನಿಂತರು. ರಾಘೋಬಾ ಮತ್ತು ಗಂಗಾಧರ್ ರಾವ್ ತಮ್ಮ ಸೇನೆಯೊಂದಿಗೆ ರಣಭೂಮಿಯಲ್ಲಿ ಅಹಿಲ್ಯಾಬಾಯಿ ವಿರುದ್ಧ ಹೋರಾಡಲು ತಯಾರಾಗಿ ನಿಂತಿದ್ರು. ನೀವು ಚಿಂತೆ ಮಾಡ್ಬೇಡಿ ಗಂಗಾಧರ್ ರಾವ್, ನಾವೊಂದು ಹೆಂಗ್ಸನ್ನ ಸಿಂಹಾಸನ ಏರೋದಕ್ಕೆ ಬಿಡೋದಿಲ್ಲ. ರಾಘುಬಾದಾದ ಎಲ್ಲ ಮರಾಠಿ ಸರ್ದಾರರು ಅಹಲ್ಯಾಬಾಯಿಗೆ ತುಂಬಾನೇ ಗೌರವ ನೀಡ್ತಾರೆ. ತಲೆ ಕೆಡ್ಸ್ಕೋಬಿಡಿ, ಇದೆಲ್ಲ ಚಿಟ್ಕಿ ಹೊಡೆಯೋಷ್ಟ್ರಲ್ಲೇ ಮುಗ್ದೋಗುತ್ತೆ. ರಾಘೋಬಾ ಮತ್ತು ಗಂಗಾಧರ್ ಅವರು ಈ ವಿಷಯ ಮಾತೇ ಆಡಿರ್ಲಿಲ್ಲ. ತಮ್ಮ ಆನೆಯ ಮೇಲೆ ಸವಾರಿ ಮಾಡಿಕೊಂಡು ಅಹಿಲ್ಯಾಬಾಯಿ ರಣಭೂಮಿಗೆ ತಲುಪುತ್ತಾರೆ. ಬರೀ ಕೈಯಲ್ಲಿ ಬಂದಿದ್ದೀರಲ್ಲ ದೇವಿ, ನಿಮ್ಮ ಶಸ್ತ್ರಾಸ್ತ್ರ ಎಲ್ಲಿ? ಇದು ಉಜ್ಜಯಿನಿಯಿಂದ ಮಹಜ್ಜಿ ಸಿಂಧಿ ಅವರ ಪತ್ರ. ಅವ್ರಿಗೆ ನನ್ನ ರಾಜ್ಯ ಅಭಿಷೇಕದಿಂದ ಯಾವ ಆಪತ್ತೂ ಇಲ್ಲ. ಈ ಪತ್ರ ಬರೋಡಾನ ದಾಮಾಜಿ ಗಾಯಕ್ವಾಡ್ ಅವ್ರದ್ದು, ಹಾಗೆ ಇದು ನಾಗ್ಪುರ್ನ ಜಾನೂಜಿ ಭೋಸ್ಲೆ ಅವ್ರದ್ದು. ಇವರು ನನ್ ಸಹಾಯಕ್ಕೋಸ್ಕರ ತಮ್ಮ ಸೇನೆನ ಕಳಿಸ್ಕೊಡಕ್ಕೆ ತಯಾರಿದ್ದಾರೆ. ನೀವು ನನ್ನನ್ನ ಈ ಕಲ್ಲಿಂದ ಹೆದರ್ಸೋಕ್ ನೋಡ್ತಾ ಇದ್ದೀರಾ? ರಾಘೋಬಾ, ನೀವು ಶೂರವೀರರು, ನೀವ್ ಯಾರಿಂದನೂ ಹೆದರೋದಿಲ್ಲ. ಆದ್ರೆ ನನ್ಗೆ ನಿಮ್ ಬಗ್ಗೆ ಸಹಾನುಭೂತಿ ಇದೆ. ಯಾಕಂದ್ರೆ ನನ್ನ ಚಿಕ್ಕ ಸೇನೆನ ಸೋಲ್ಸಿ ನಿಮಗ್ ಯಾವ ಹೆಗ್ಗಳಿಕೆನೂ ಸಿಗೋದಿಲ್ಲ. ಆದ್ರೆ ನನ್ನಿಂದ ಸೋತ್ರೆ ನನ್ನಿಂದ ಅವಮಾನ ಅಂತೂ ಆಗತ್ತೆ. ಅಷ್ಟೊಂದ್ ಚಿಂತೆ ಮಾಡ್ಬೇಡಿ ರಾಘೋಬಾ. ಒಂದ್ ವೇಳೆ ನೀವ್ ಸೋತ್ ಹೋದ್ರೆ ನಾನ್ ಪೇಶ್ವಾ ಅವ್ರ ಹತ್ರ ಹೇಳ್ತೀನಿ ನೀವು ಕೆಚ್ಚೆದೆಯಿಂದ ಹೋರಾಡಿದ್ರಿ ಅಂತ. ಪೇಶ್ವಾ? ಹೌದು ರಾಘೋಬಾ, ಪೇಶ್ವಾ ಅವರು ನಮ್ ಜೊತೆ ಇದ್ದಾರೆ. ಅವ್ರ ಆಸೆ ಏನಂದ್ರೆ ನಾನು ಅಹಿಲ್ಯಾಬಾಯಿ ಹೋಲ್ಕರ್ ಇಂದೋರ್ ರಾಜ್ಯನ ನೋಡ್ಕೊಳ್ಳೋದು. ದೇವಿ, ಎಂತ ಮಾತಾಡ್ತಾ ಇದ್ದೀರಾ ನೀವು? ನಾನಿಲ್ಲಿ ನಿಮ್ಮ ರಾಜ್ಯಾಭಿಷೇಕ ನೋಡೋದಕ್ಕೆ ಅಂತ ಬಂದಿದ್ದೀನಿ.
ಅಹಿಲ್ಯಾಬಾಯಿಯ ರಾಜ್ಯಾಭಿಷೇಕ ಬಹಳ ಹರ್ಷ ಉಲ್ಲಾಸದಿಂದ ನಡೆಯಿತು. ರಾಜ ದರ್ಬಾರದಲ್ಲಿ ಪಂಡಿತರು ತಮ್ಮ ಪಾರಂಪರಿಕ ಖಡ್ಗವನ್ನು ಅವರಿಗೊಪ್ಪಿಸಿದ್ರು. ಎಲ್ಲರೂ ಹೂವಿನ ಸುರಿಮಳೆ ಸುರಿಸಿದ್ರು. ರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ಇವಾಗ ಹೀರಾಬಾಯಿ ಖಂಡಿತವಾಗ್ಲೂ ದ್ವೇಷನ ತೀರ್ಸ್ಕೊತಾಳೆ. ಅಲ್ಲಿವರೆಗೂ ನಾವು ಸಮಾಧಾನವಾಗಿ ಕಾಯ್ತಾ ಇರೋಣ. ನೀನೇನ್ ಮಾಡ್ಬೇಕು ಅಂತಿದ್ಯಾ ಗಂಗಾಧರ್ ರಾವ್? ಗಂಗಾಧರ್ ರಾವ್, ಬನ್ನಿ ಇಲ್ಲಿ. ನನ್ನನ್ನು ಕ್ಷಮಿಸ್ಬೇಕು ದೇವಿ. ನೀವು ಯಾವುದೇ ಶಿಕ್ಷೆಯನ್ನ ಕೊಟ್ಟರು ನಾನು ಅದನ್ನ ಸ್ವೀಕರಿಸ್ತೇನೆ. ಶಿಕ್ಷೆ ಖಂಡಿತ ಆಗುತ್ತೆ ಗಂಗಾಧರ್ ರಾವ್. ನೀವು ಇಂದೋರಿನ ದಿವಾನ ಆಗಿದ್ರಿ, ಹಾಗೆ ಇಂದೋರಿನ ದಿವಾನ ಆಗೇ ಇರ್ತೀರ. ನೀವು ನಿಜವಾಗ್ಲೂ ದೇವ್ರು ದೇವಿ ಬಾಯ್. ದೇವಿ ಅಹಿಲ್ಯಾಬಾಯಿ ಅವರಿಗೆ ದೇವಿ ಅಹಿಲ್ಯಾಬಾಯಿ ಅವರಿಗೆ. ಮೋಸಗಾರರಿಂದ ನಂಬಿಕಸ್ಥರು ಒಂದೇ ಕ್ಷಣದಲ್ಲ, ಕೇವಲ ರಣನೀತಿಯಲ್ಲಷ್ಟೇ ಅಲ್ಲ, ರಾಜನೀತಿಯಲ್ಲೂ ಎತ್ತಿದ ಕಾಯಿ. ಎಂಥ ಬುದ್ಧಿವಂತರಲ್ವಾ? ಆಮೇಲೆ ಏನಾಯ್ತು? ಸಿಂಹಾಸನದಲ್ಲಿ ಕೂತ್ಕೋತಿದ್ದ ಹಾಗೆ ಅಹಲ್ಯಾಬಾಯಿ ಇಂದೋರ್ನಲ್ಲಿ ಶಾಂತಿ ಸ್ಥಾಪಿಸೋದಕ್ಕೋಸ್ಕರ ಹಠ ತೊಡ್ತಾರೆ. ಎಲ್ಲದಕ್ಕಿಂತ ಮೊದಲು ಅವ್ರ ರಾಜ್ಯದಲ್ಲಿ ಅವರು ಕಾನೂನಿನ ವ್ಯವಸ್ಥೆಯನ್ನ ಇನ್ನೂ ಗಟ್ಟಿ ಮಾಡ್ತಾರೆ. ದೇವಿ, ನೀವು ಬೆಳಗ್ಗೆಯಿಂದ ಈ ಜನರ ಕೊರತೆಯನ್ನ ಕೇಳ್ತಾ ಇದ್ದೀರಾ. ಸ್ವಲ್ಪನಾದ್ರೂ ವಿಶ್ರಾಂತಿ ತಗೊಳ್ಳಿ. ಯಾವ ರಾಜ್ಯದಲ್ಲಿ ಪ್ರಜೆಗಳಿಗೆ ಸರಿಯಾದ ಸಮಯಕ್ಕೆ ನ್ಯಾಯ ಸಿಗೋದಿಲ್ವೋ ಅಲ್ಲಿ ಶಾಂತಿ ಸ್ಥಾಪನೆ ಇರೋದಿಲ್ಲ ಗಂಗಾಧರ್ ರಾವ್. ನನ್ ಗಂಡನ ಸಾವಾಗಿದೆ, ಮತ್ತೆ ನಿಮ್ಮ ಸೈನಿಕರು ನನ್ ಮನೇನ ಕಿತ್ಕೊಂಡಿದ್ದಾರೆ. ನೀನು ವಿಧವೆ, ನಿನಗೆ ಪುತ್ರರು ಕೂಡ ಇಲ್ಲ. ಕಾನೂನಿನ ಅನುಸಾರ ಇವಾಗ ನಿನ್ನ ಸಂಪತ್ತು ಈ ಸರ್ಕಾರದ್ದು. ಈ ಕಾನೂನು ತಪ್ಪಾಗಿದೆ. ಇನ್ಮೇಲಿಂದ ಇಂದೋರಲ್ಲಿ ಯಾವ ವಿಧವೆಯ ಆಸ್ತಿನೂ ಕಿತ್ಕೊಳ್ಳೋ ಹಾಗಿಲ್ಲ. ಇವ್ರ ಮನೆನ ಆದಷ್ಟು ಬೇಗ ವಾಪಸ್ ಕೊಡಿ. ಹೌದು, ಸಮಾನತೆಯ ಹಕ್ಕುಗಳು. ಅದನ್ನು 18th ಸೆಂಚುರಿ ಅಲ್ಲ. ಸಮಾನತೆ ಮಾತ್ರ ಅಲ್ಲ, ಅಹಲ್ಯಾಬಾಯಿ ಸಾರ್ವಜನಿಕರ ಸೇವೆಗೂ ಕೂಡ ಮುಂದಿರ್ತಿದ್ರು. ಅವರು ಜನಸೇವೆಯನ್ನ ಶಾಂತಿಯ ಹೋರಾಟದಲ್ಲಿ ಒಂದು ಅಸ್ತ್ರದ ತರ ಬಳಸ್ಕೊಂಡ್ರು. ರಸ್ತೆ ಮತ್ತು ಧರ್ಮಸ್ಥಳ ಮಾಡೋದಕ್ಕೆ ಬಹಳನೇ ಖರ್ಚಾಗುತ್ತೆ ಗಂಗಾಧರ್ ರಾವ್ ಅವರೇ. ಅದ್ರಲ್ಲಿ ಸಮಸ್ಯೆ ಏನಿದೆ? ದೇವಿ, ರಾಜನ ಹತ್ರ ಎಷ್ಟು ಸಂಪತ್ತು ಇರುತ್ತೋ ಅವರಿಗೆ ಅಷ್ಟೇ ಗೌರವ ಸಿಗ್ತಾ ಇರುತ್ತೆ. ಇಂದೋರಿನ ಧರ್ಮ ಅದರ ಶಾಸನದಿಂದ ಅಲ್ಲ, ಜನಗಳಿಂದ. ಗಂಗಾಧರ್ ರಾವ್, ಇಂದೋರ್ನ ಪ್ರತಿ ಊರಲ್ಲೂ ರಸ್ತೆ ಮತ್ತೆ ಧರ್ಮಶಾಲೆನ ನಿರ್ಮಾಣ ಮಾಡಿ. ಖಜಾನೆ ದುಡ್ಡನ್ನೆಲ್ಲ ರಸ್ತೆ ಮತ್ತೆ ಊರುದ್ಧಾರ ಮಾಡಕ್ ಬಳಸಿದ್ರ? ಇಂದೋರ್ನ ದುಡ್ಡೆಲ್ಲ ಖಾಲಿ ಆಗಿರುತ್ತೆ. ಇಲ್ಲ, ಅಹಲ್ಯಾಬಾಯಿ ತುಂಬಾ ಬುದ್ಧಿವಂತರಾಗಿದ್ರು. ಜನತೆಯ ಸೇವೆಗಾಗಿ ವ್ಯಯವಾದ ದುಡ್ಡನ್ನ ಮತ್ತೆ ಹೇಗೆ ಪಡ್ಕೊಳ್ಳೋದು ಅಂತ ಅವ್ರ ಹತ್ರ ಒಂದು ಉಪಾಯ ಇತ್ತು. ಅವರು ಅವರ ರಾಜ್ಯದಲ್ಲಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡೋದನ್ನ ತುಂಬಾ ಸುಲಭ ಮಾಡ್ಕೊಟ್ಟಿದ್ರು. ಅಂದ್ರೆ ವ್ಯಾಪಾರವನ್ನ ಬಹಳ ಸುಲಭ ಆಗ್ಸಿದ್ರ? ಹಾ, ಅದ್ರ ಪರಿಣಾಮ ದೂರದಿಂದ ವ್ಯಾಪಾರಿಗಳು ಇಂದೋರಿಗೆ ಬರ್ತಾರೆ. ಅವರಿಂದ ತಗೊಂಡ ಬಾಡಿಗೆಯಿಂದ ಇಂದೋರದ ಖಜಾನೆ ತುಂಬೋಕ್ ಶುರುವಾಯ್ತು. ಅಷ್ಟ್ ಮಾತ್ರ ಅಲ್ಲ, ಇದಾದ ನಂತರ ಅವರು ನನ್ನ ಅಂದ್ರೆ ಸಂಸ್ಕೃತಿಯ ಪುನರ್ ನಿರ್ಮಾಣಕ್ಕಾಗಿ ಪೂರ್ತಿಯಾಗಿ ತೊಡಗಿಸ್ಕೋತಾರೆ. ದೇವಿ, ನಿಮ್ಮ ಇಚ್ಛೆಯ ಅನುಸಾರವಾಗಿ ನಾವೆಲ್ಲರೂ ಸೇರ್ಕೊಂಡು ನಿಮ್ಗೆ ಸೀರೆನ ಕೊಡ್ತಾ ಇದ್ದೀವಿ. ಇದು ತುಂಬಾ ಸುಂದರವಾಗಿದೆ. ಇದ್ರ ಹೆಸರು ಮಾಹೇಶ್ವರಿ ಸೀರೆ ಅಂತ ಇಡಿ. ನೀವು ಗೆದ್ರಿ ದೇವಿ, ನಾನ್ ಸೋಲೊಪ್ಕೋತೀನಿ. ದೇವಿ ನಿಮ್ಮಂತಹ ಮಂಡೂರ್, ರಾಜಸ್ಥಾನ್, ಗುಜರಾತ್ ಅವರಿಗೆ ಇಲ್ಲಿ ಒಂದು ನೆಲೆ ಕೊಟ್ಟಾಗ ಏನಕ್ಕೆ ನೆಲೆ ಕೊಟ್ರು ಅಂತ ಅರ್ಥ ಆಗಿರ್ಲಿಲ್ಲ. ಆಗ ದೇವಿ ನನಗೆ ಹೇಳಿದ್ರು, ಬೇರೆ ಬೇರೆ ಕಲೆಯ ಸಂಗಮ ಆದಾಗ ಒಂದು ಹೊಸ ಕಲೆಯ ಸೃಷ್ಟಿಯಾಗುತ್ತೆ. ಇವಾಗ ಹಾಗೆ ಆಗಿದೆ. ಹಳೆ ಕಲೆನ ರಕ್ಷಣೆ ಮಾಡೋದ್ರ ಜೊತೆಗೆ ಹೊಸ ಕಲೆನು ನಿರ್ಮಾಣ ಮಾಡೋದು ನಮ್ ಜವಾಬ್ದಾರಿ ಆಗುತ್ತೆ. ಆಗ್ಲೇ ನಾವು ನಮ್ಮ ಸಂಸ್ಕೃತಿನ ರಕ್ಷಣೆ ಮಾಡೋಕ್ಕಾಗೋದು, ಹಾಗೆ ಅದನ್ನ ಎತ್ತರವಾಗಿ ಬೆಳ್ಸಕ್ಕಾಗೋದು. ದೇವಿ, ನಾವು ಹೊಸ ಸೀರೆ ಮಾಡ್ತೀವಿ ಸರಿ, ಆದ್ರೆ ಇದನ್ನ ತಗೊಳ್ಳೋದು ಯಾರು? ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಗಂಗಾಧರ್ ರಾವ್, ಇವತ್ತಿಂದ ಇಂದೋರ್ನ ಎಲ್ಲಾ ಅತಿಥಿಗಳಿಗೂ ಮಾಹೇಶ್ವರಿ ಸೀರೆನ ಉಡುಗೊರೆ ಕೊಡಿ. ನಾನು ಕೂಡ ಸ್ವತಃ ಇದೇ ಸೀರೆನ ಉಪಯೋಗಿಸ್ತೀನಿ. ಅತಿ ಅದ್ಭುತವಾದ ಯೋಚನೆ. ಮಹೇಶ್ವರಿ ಸೀರೆನ ಜನ ಇವತ್ತಿಗೂ ಹಾಕೋತಾರೆ. ಮತ್ತೆ ಮಹೇಶ್ವರಿ ಬಟ್ಟೆಯಿಂದ ಮಾಡಿರೋ ಪೇಟ ಕೂಡ. ಈಗ ಅಹಲ್ಯಾಬಾಯಿಯವರ ಮುಖ್ಯವಾದ ಕೆಲಸ ಏನಾಗಿತ್ತು ಗೊತ್ತಾ? ಅವರು ಹಿಂದೂಸ್ತಾನದ ಮೂಲೆ ಮೂಲೆಯಲ್ಲೂ ದೇವಸ್ಥಾನ ಕಟ್ಸಿದ್ರು. ಆದ್ರೆ ಗಂಗಾಧರ್ ರಾವ್ ಇದರಿಂದ ಖುಷಿಯಾಗಿರ್ಲಿಲ್ಲ. ದೇವಿ, ನಿಜಾಮರ ಉತ್ತರ ಬಂದಿದೆ. ಇವಾಗ ಅವರ ಪ್ರದೇಶದಲ್ಲಿ ನಾವು ಮಂದಿರವನ್ನ ಸ್ಥಾಪಿಸಬಹುದು. ನೀವ್ಯಾಕೋ ಸಂತೋಷವಾಗಿ ಕಾಣ್ತಿಲ್ವಲ್ಲ ಗಂಗಾಧರ್ ಅವ್ರೆ? ದೇವಿ, ನಿಮ್ಮ ಮಾವ ಮಲ್ಲರ್ ರಾವ್ ನಿಮಗೆ ರಾಜನೀತಿಯ ಜೊತೆಗೆ ಇಂದೋರಿನ ಖಜಾನೆಯನ್ನ ಹೇಗೆ ರಕ್ಷಣೆ ಮಾಡಬೇಕು ಅಂತಾನೂ ಕೂಡ ನಿಮಗೆ ಹೇಳ್ಕೊಟ್ಟಿದ್ರು. ಆ ವಿಷಯಕ್ಕೂ ಈ ಪತ್ರಕ್ಕೂ ಏನ್ ಸಂಬಂಧ ಗಂಗಾಧರ್ ರಾವ್? ನಾವು ಇಂದೋರಿನ ಹಣದಿಂದ ಬೇರೆ ರಾಜ್ಯದಲ್ಲಿ ನಾವು ಮಂದಿರವನ್ನ ಯಾಕೆ ಕಟ್ಟಿಸ್ತಾ ಇದೀವಿ? ಗಂಗಾಧರ್ ರಾವ್,
ಮಂದಿರ ಮಾಡೋಕೆ ಜಾಸ್ತಿ ಹಣ ಬೇಕಾಗುತ್ತೋ ಅಥವಾ ಯುದ್ಧ ಮಾಡೋದಕ್ಕೋ? ಹಾ, ಬೇರೆಯವರ ರಾಜ್ಯದಲ್ಲಿ ನಾವು ಜನ ಕಲ್ಯಾಣದ ಕೆಲಸವನ್ನ ಮಾಡಿದ್ರೆ ಅವರು ನಮ್ಮ ಇಂದೋರಿನ ಮೇಲೆ ದಾಳಿ ಮಾಡೋದಿಲ್ಲ. ಶಾಂತಿನೂ ರಕ್ಷಿಸ್ಬೋದು, ಹಾಗೆ ಸಂಸ್ಕೃತಿನೂ. ವಾಹ್, ಎಂಥ ಒಳ್ಳೆಯ ನಡೆ ಇದು. ದೇವಿ ಅಹಲ್ಯಬಾಯಿ ಅವರ 3 ವರ್ಷದ ರಾಜ್ಯಭಾರದಲ್ಲಿ ಇಂದೋರ್ ಮೇಲೆ ಯಾರೂ ಕೂಡ ಆಕ್ರಮಣ ಮಾಡಲಿಲ್ಲ. ಅವರು ಎಣ್ಸಕ್ಕೆ ಆಗದೆ ಇರೋಷ್ಟು ದೇವಸ್ಥಾನಗಳು, ಛತ್ರಗಳನ್ನ ಕಟ್ಟಿಸ್ತಾರೆ. ಕಾಶಿ ವಿಶ್ವನಾಥ ಹಾಗೂ ಸೋಮನಾಥ ತರ ದೇವಸ್ಥಾನಗಳನ್ನ ಪುನರ್ನಿರ್ಮಾಣ ಮಾಡಿಸಿದ್ರು. ಅವರ ರಾಜ್ಯದಲ್ಲಿ ಸಂಸ್ಕೃತಿ ಎಷ್ಟು ಅರಳಿತ್ತು ಅಂತಂದ್ರೆ ಮತ್ತದರ ಸುವಾಸನೆಯಿಂದ ಭಾರತ ಇವತ್ತಿಗೂ ಕಂಗೊಳಿಸತ್ತೆ. ದೇವಿ ಅಹಲ್ಯಬಾಯಿ ಅವರ ಸಮ್ಮಾನಕ್ಕೆ ಇಂದೋರ್ನಲ್ಲಿರೋ ವಿಮಾನ ನಿಲ್ದಾಣಕ್ಕೆ ದೇವಿ ಅಹಲ್ಯಬಾಯಿ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ. 1996ರಲ್ಲಿ ಸರ್ಕಾರ ಅವರ ಒಂದು ಪೋಸ್ಟಲ್ ಸ್ಟಾಂಪ್ ಅನ್ನು ಕೂಡ ಬಿಟ್ಟಿದ್ದಾರೆ. ನೋಡಿದ್ರಾ, ಭಾರತೀಯ ಸಂಸ್ಕೃತಿಯ ರಕ್ಷಕರು ಹೀಗಿರ್ತಾರೆ. ಪ್ರಶಸ್ತಿ ಅವರಿಗೆ ಸಿಗ್ಬೇಕು. ಮತ್ತೆ ಹೆಮ್ಮೆಯಿಂದ ಹೇಳಿ, ಭಾರತ್ ಹೈ ಹಮ್. ಸ್ನೇಹಿತರೆ, ನಿಮಗೆ ಈ ಕತೆ ಕೇಳೋದಕ್ಕೆ ಇಷ್ಟು ಮಜವಾಗಿದೆ ಅಂದ್ರೆ ಯೋಚಿಸಿ, ನೋಡೋದಕ್ಕೆ ಎಷ್ಟು ಮಜವಾಗಿರುತ್ತಲ್ವಾ? ನೋಡಿ, ಕ್ರಿಶ್ ತ್ರಿಶ್ ಬಾಲ್ಟಿ ಬಾಯ್ ಭಾರತ್ ಹೈ ಹಮ್ ಪ್ರತಿ ರವಿವಾರ ಬೆಳಿಗ್ಗೆ 11 ಗಂಟೆಗೆ ದೂರದರ್ಶನದಲ್ಲಿ. ಮತ್ತು ನಮ್ಮ ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿದ್ದಾರೆ ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್. ಸ್ಟೇ ಟ್ಯೂನ್ಡ್.